ಗಾಂಜಾ ಸೊಪ್ಪಿನ ಗಿಡಗಳು ನಮ್ಮೂರಲ್ಲಿ ಇದೆಲ್ಲ ಇದ್ದರೆ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲಂದ್ರಲ್ಲೆಲ್ಲ ಬೆಳ್ಕೊಂಡಿದೆ. ಕೆಲವ್ರು ಅಂತಾರೆ ನಿಮ್ಗೆ ಯಾವುದೋ ಶೋಕಿಗಳಿದೆಲ್ಲ ಈ ಥರ ಗಾಡಿ ತಗೊಂಡು ಅದು ಇದು ಅಂತ. ಆದರೆ ಇದು ಶೋಕಿ ಅಲ್ಲ ಗುರು, ಕಷ್ಟಪಟ್ಟು ಆಸೆಪಟ್ಟು ತಗೊಂಡು ಚಿಕ್ಕದೇ. ನಮಗೆ ದೊಡ್ಡ ಆಸೆಗಳೆಲ್ಲ ಇಲ್ಲ. ನಮ್ಗೆ ಗಾಡೀಲಿ ಓಡಾಡೋಣ, ಬೆಂಜಲ್ಲಿ ಓಡಾಡೋಣ, ಇನ್ನೊಂದು ಅಂತೆಲ್ಲ ನಮ್ಗೆ ಯಾವ ಆಸೆಗಳು ಇಲ್ಲ. ನಮ್ಗೆ ಇರೋದೆಲ್ಲ ಸಣ್ಣ ಆಸೆಗಳೇ. ಆ ಸಣ್ಣ ಆಸೆನೂ ತುಂಬ ದೊಡ್ಡದೇ ನಮಗೆ. ಆ್ಯಕ್ಚುಲಿ ನನಗೆ ಗ್ಯಾಂಗಲ್ಲೇ ಗೊತ್ತಿರೋ ಅಂಥದ್ದು ನನ್ನ ಸ್ನೇಹಿತ ವೇಣು ಮಾತ್ರ. ಎಲ್ಲ ಹೊಸ ಜನ. ಆದರೆ ಯಾವಾಗ ಗುಡ್ ವೈಬ್ ಅಂದ್ಕೊಳ್ಳಿ, ಎಲ್ಲರೂ ಒಂದಿದ್ರಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲರೂ ಲಾಕ್ ಆಗಿಬಿಟ್ಟಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಹಾರನ್ ಹೊಡಿತಾ ಇದ್ದಾರೆ, ಆದರೂ ಹೋಗೋಕ್ಕೆ ದಾರಿ ಇದ್ರೆಲ್ಲ ಗಾಯಸ್ ಹೋಗೋದು. ಸ್ಟ್ಯಾಂಡ್ ಹಾಕೋಣ ಅಂದರೆ ಬೈಕೇ ಬರ್ತಿಲ್ಲ, ಸ್ಟ್ರೆಂತು ಡಮಾರ್ ಆಗಿಬಿಟ್ಟಿದೆ. ಇರಲಿ, ಸೈಡ್ ಸ್ಟ್ಯಾಂಡಲ್ಲೇ ನಿಂತ್ಕೊಳ್ಳುವ. ಯಪ್ಪ ನೋಡಿ ಅಣ್ಣ ಐಸ್ ಹಾಕ್ಕೊಂಡು ಉರ್ಸ್ಕೊತಾ ಇದ್ದಾರೆ. ಆ ರೇಂಜ್ಗಿದೆ ಪರಿಸ್ಥಿತಿ. ಎಲ್ಲ ಪ್ಯಾಕ್ ಮಾಡಿ ಈಗ ಇಲ್ಲಿಂದ ನಾವು ಓಡ್ತಾ ಇದ್ದೀವಿ. ಇನ್ನೇನು ಓಡೋ ಸಮಯನೇ. ಹಾಯ್ ಅಣ್ಣ ನೋಡಿ ಇನ್ನೂ ಸ್ಟಾರ್ಟ್ ಮಾಡಲೇ ಇಲ್ಲ. ಪಾಪ ಸುಸ್ತಾಗ್ಬಿಟ್ಟು ಬಿಸಿನೀರು ಹಿಡಿತಾ ಕೂತಿದ್ದಾರೆ. ಎಲ್ಲರ ಪರಿಸ್ಥಿತಿನೂ ಹಂಗೆ ಇದೆ, ಏನು ಮಾಡೋಕ್ಕಾಗ್ತಿಲ್ಲ. ಮುಂದೆ ಓಡೋಣ. ನಮ್ಮವರೆಲ್ಲ ಹೊರಟಿದ್ದಾರೆ, ಫಾಲೋ ಮಾಡ್ಕೊಂಡು ಹೋಗ್ಬೇಕಂತ ನಾವು. ನೋಡಿ ಇಲ್ಲ ಊರಿನ ಟ್ಯಾಕ್ಸಿ. ಪ್ರಣವ್ಗೆ ಒಂದು ಸ್ವಲ್ಪ ಟಾಸ್ಕ್. ಪಾಪ ಎಲ್ಲರೂ ಈಸಿಯಾಗಿ ಹೊರಟೋಗ್ತಾರೆ. ಅವರು ಕಾಣಿಸ್ತಿಲ್ಲ. ಮುಂದೆ ಹೋಗೋಣ ಅಂತ ಹೊರಟಿದ್ದೀವಿ. ನೋಡಬೇಕು ಎಲ್ಲಿ ಜಾಗ ಸಿಕ್ಕಿದ್ರೆ ಅದು ಹೊರಟೋಗೋದಷ್ಟೇ. ಲಾಕ್ ಮಾಡ್ದ ಅಣ್ಣ ಇವನು ನಮಗೆ. ನಮ್ಮ ಬಾಯ್ಸ್ ಎಲ್ಲ ಮಿಸ್ ಆಗಿಬಿಡ್ತಾರೆ. ಚಂಡೀಗಢ ಒಂದು ಸ್ವಲ್ಪ ಖಾಲಿ ಇದೆ, ಆದರೆ ಅಮೃತ್ಸರ್ ಅಂತೂ ಆ ಥರ ಇಲ್ಲ. ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇ ಯಾವ್ದಾರ ಒಂದು ರೋಡ್ ಕ್ಯಾಪ್ಟನ್ಸು ಬಿಟ್ಟೋಗ್ಬಿಟ್ಟಿದ್ದಾರೆ. ಸಾಕ್ಬಿಟ್ಟಿದ್ವಿ. ಈಗ ಬ್ಯಾಕಪ್ ಬೈಕಲ್ಲಿ ಮುಂದೆ ಹೋಗ್ತಿರೋದು. ದಾರಿ ತೋರಿಸಿದ್ರಿಂದ ಮತ್ತೆ ಒಳ್ಳೆ ಮಾಲ್ಸ್ ಥರ ನೋಡಿದ್ವಿ. ಸೆಲಿಬ್ರೇಷನ್ ಮಾಲ್ ಅಂತೆ, ಬ್ರ್ಯಾಂಡ್ ಫ್ಯಾಕ್ಟ್ರಿ, ಮತ್ತು ನೆನ್ನೆ ನೋಡಿದೆ KFC, ಮೆಕ್ಡೊನಾಲ್ಡ್ಸು ಎಲ್ಲ ಏನು ಬೇಕೋ ಎಲ್ಲ ಇದ್ದಾವೆ. ಒಂದು ಬ್ರೇಕ್ ತಗೊಂಡು ಈಗ ತಾನೇ ಇಲ್ಲಿಂದ ನಾವು ಹೊಡ್ತಾ ಇದ್ದೀವಿ. ಇನ್ನೊಂದು 20 ಕಿಲೋಮೀಟರ್ಸಲ್ಲಿ ನಮಗೆ ಬಾರ್ಡ್ರ್ ಸಿಗುತ್ತಂತೆ. ಜಮ್ಮು ಗಡಿ ಭಾಗದಲ್ಲಿ ಇದ್ದೀವಿ ಈಗ. ಇಲ್ಲಿ ಹೇಳ್ದಲ್ಲ, ಖುಷಿ ವಿಷಯನೇ ನಮಗೆ ನೀರು ಅಂತ. ಅದಂತೂ ತುಂಬಾ ನಿಜ. ನಾವಿಲ್ಲಿ ಫ್ರೆಶಪ್ಗೆ ಅಂತ ಒಂದು ಜಸ್ಟ್ ಬ್ರೇಕ್ ತೊಗೊಂಡಿದ್ವಿ. ಬ್ರೇಕ್ ತೊಗೊಂಡಂಥ ಸಮಯದಲ್ಲಿ ನನ್ನ ಟಿ ಶರ್ಟು ಮತ್ತು ನನ್ನ ಹಾಕಿರೋ ಅಂಥದ್ದು ಹೆಲ್ಮೆಟ್ ಕವರ್ ಏನಿದೆ ಅದನ್ನು ಸ್ವಲ್ಪ ವೆಟ್ ಮಾಡಿ ಹಾಕ್ಕೊಂಡಿದ್ದೆ. ಈಗ ಗಾಳೀಲಿ ಹೋಗ್ತಾಯಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತಿದೆ. ಫೀಲಿಂಗ್ ಬೆಟರ್. ನೋಡಿ ಅವನಂತೂ ಅಲ್ಲಿ ಹೊರಟೋಗ್ತಾವನೆ. ಅಣ್ಣ ಅಂತೂ ಫುಲ್ ಜಾಲಿ, ಫುಲ್ ಡ್ಯಾನ್ಸ್ ಮಾಡ. ಎಂಜಾಯ್ ನಡಿ. ಅಣ್ಣ ಅಂತೂ ಫುಲ್ ಜಾಲಿ ಮಾಡಲ್ಲೇ ಇದ್ದಾರೆ.
ಎಲ್ಲರೂ ಅವ್ರವ್ರ ಜೋಶಲ್ಲಿ ಅವ್ರವ್ರು ಹೋಗ್ತಾ ಇದ್ದಾರೆ. ನಮ್ಮ ಪ್ರಣವ್ ಒಂದು ಕಡೆ ಜೋಶಲ್ಲಿದ್ದಾನೆ. ಚಾಸ್ ಹಿಂಗೆ ಹೋಗ್ತಾ ಇದೆ ನಮ್ಮ ಕತೆನೂ. ಆದರೆ ಒಳ್ಳೆ ಗ್ಯಾಂಗ್ ಅಪ್ಪ, ಯಾರಿಗೂ ಏನೂ ಬೇಜಾರಿಲ್ಲ. ಎಲ್ಲ ಹೊಸ ಜನ, ಕಂಪ್ಲೀಟ್ ಇರೋ ಅಂಥವ್ರು. ಕೆಲವ್ರು ಮಾತ್ರ ಇದಕ್ಕೆ ಮುಂಚೆ ಗೊತ್ತಿರೋ ಅಂಥವ್ರು. ನನಗೆ ಗ್ಯಾಂಗಲ್ಲೇ ಗೊತ್ತಿರೋ ಅಂಥದ್ದು ನನ್ನ ಸ್ನೇಹಿತ ವೇಣು ಮಾತ್ರ. ಎಲ್ಲ ಹೊಸ ಜನ. ಆದರೆ ಯಾವಾಗ ಗುಡ್ ವೈಬ್ ಅಂದ್ಕೊಳ್ಳಿ. ಎಲ್ಲರೂ ಒಂದು ಇದರಲ್ಲಿ ಹೋಗ್ತಾಯಿದ್ದೀವಿ. ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋಕ್ಕಂತಲೇ ಬಂದಿರೋದು. ಎಲ್ರಿಗೂ ಕನಸಿದ್ದೇ ಇರುತ್ತಪ್ಪ. ಲದಾಖ್ ಅನ್ನೋದು ಅಷ್ಟು ಈಸಿ ಅಂತೇನಿಲ್ಲ. ಆ್ಯಕ್ಚುಲಿ ಅಂದ್ಕೊಂಡಷ್ಟು ಈಸಿಯಾಗಂತೂ ಇದೆಲ್ಲ ನಡೆಯೋದು ಇಲ್ಲ. ತುಂಬ ಪ್ಲ್ಯಾನಿಂಗ್ ಬೇಕು, ತುಂಬ ಸ್ಟ್ಯಾಮಿನಾ ಬೇಕು. ಇನ್ಫ್ಯಾಕ್ಟ್ ಸ್ಟ್ಯಾಮಿನಾ ಅನ್ನೋದು ಇವಾಗ ಇಲ್ಲಿ ಬಿಸಿಲಿಗೆ ಉಸಿರಾಡೋಕ್ಕಾಗ್ತಾಯಿಲ್ಲ. ಹೈ ಆಲ್ಟಿಟ್ಯೂಡಲ್ಲಿ ಹೆಂಗಿರುತ್ತೋ ಪರಿಸ್ಥಿತಿ ಗೊತ್ತಿಲ್ಲ. ಬಟ್ ನಾವೆಲ್ಲ ಒಂದು ಆಕ್ಸಿಜನ್ ಸಿಲಿಂಡ್ರ್ ಕ್ಯಾರಿ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ಕೋತಾ ಬರ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಪರಿಸ್ಥಿತಿ ಅಂತ. ನಾವು ಜಮ್ಮು ಕಡೆಗೆ ಹೊರಟಿರೋದು ನೋಡಿ. ಸೀದಾ ಹೋದರೆ ಜಮ್ಮು, ರೈಟ್ಗೆ ಹೋದರೆ ಪತಾನ್ಕೋಟ್ ಡಿಸ್ಟಿಕ್ ಹತ್ರನೇ ಇವಾಗ ನಾವಿರೋದು. ಇನ್ನೇನು ಸ್ವಲ್ಪ ಅದರಲ್ಲೇ ಪತಾನ್ಕೋಟ್ ಡಿಸ್ಟಿಕ್ ಮುಗಿದೋಗುತ್ತೆ. ಸೊ ನಾವು ಸೀದಾ ಜಮ್ಮುಗೆ ಹೊರಟಿದ್ದೀವಿ ಇವಾಗ. ಕೆಲಸ ಮಾಡೋರ್ಗೇನು ಕಮ್ಮಿ ಏನಿಲ್ಲ ನೋಡಿ. ಎಲ್ಲ ಕಡೆ ಈ ಥರ ಡೆವಲಪ್ಮೆಂಟ್ಸು ಅಂದರೆ ಏನಂತಾರೆ, ಜನರಿಗೆ ಬೇಕಾಗಿದ್ದು ಎಲ್ಲ ಬ್ರ್ಯಾಂಡ್ಸು ಥಿಂಗ್ಸು ಎಲ್ಲ ಕಡೆ ಇದೆ ನೋಡಿ. ಈ ಥರ ಸೀನ್ಸ್ ಎಲ್ಲ ಬಾರ್ಬಿಕ್ಯೂ ನೇಷನು, ಬರ್ಗರ್ ಕಿಂಗು, KFC, ಮೆಕ್ಡೊನಾಲ್ಡ್ಸು. ಕಷ್ಟಪಡೋ ಜನ ಕಷ್ಟಪಡ್ತಾನೆ ಇದ್ದಾರೆ, ಜಾಲಿ ಮಾಡೋರು ಜಾಲಿ ಮಾಡ್ತಾನೆ ಇದ್ದಾರೆ. ಇದೇ ರಿಯಾಲಿಟಿ ಈಗ. ಜಮ್ಮು ಇನ್ನೂ 90 ಕಿಲೋಮೀಟರ್ಸ್ ಇದೆ ನಮ್ಗೆ ಇಲ್ಲಿಂದ. ಇನ್ನು ಹೋಗ್ತಾ ಇದ್ದೀವಿ. ಕೆಲವರು ಮುಂದೆ ಹೋಗಿದ್ದಾರೆ, ಕೆಲವರು ಹಿಂದೆ ಬರ್ತಿದ್ದಾರೆ. ಇಲ್ಲಿ ಟ್ರಾಫಿಕ್ ಎಲ್ಲ ಏನೂ ಇಲ್ಲ. ರೋಡ್ಸ್ ಮಿಸ್ ಆಗೋ ಸೀನ್ಸು. ಇಲ್ಲಿ ಸೀನ್ಸ್ ಏನಪ್ಪ ಅಂದರೆ, ಜನ ಬರ್ತಾ ಇರೋರಿಗೆ ಅಡ್ಡ ಹಾಕಿ ಕುಡಿಯೋಕೆ ನೀರು ಕೊಡ್ತಾರೆ. ಆ ಅಡ್ಡ ಹಾಕಿ ಜಾಗದಲ್ಲಿ ಎಲ್ಲ ಸ್ಟಕ್ಕಾಗಿ ಟ್ರಾಫಿಕ್ ಆಗ್ತಾಯಿದೆ. ಬಿಟ್ಟರೆ ಬೇರೆ ಸೀನ್ಸ್ ಎಲ್ಲ ಏನಿಲ್ಲಪ್ಪ, ಆರಾಮಾಗಿದೆ. ಆಲ್ ಗುಡ್. ಬೇಕಾದಷ್ಟು ಮರ ಇದೆ. ಒಳ್ಳೆ ಗಾಳಿ ಬರೋ ಅಂಥ ಮರ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಇಲ್ಲೆಲ್ಲ. ಏನಂತ ಹೇಳೋದು, ಹ್ಯೂಮಿಡ್ ಹೆವಿ ಇದೆ ಈ ಜಾಗಗಳಲ್ಲಿ. ಮರ ಗಿಡಕ್ಕೇನು ಕೊರತೆ ಏನಿಲ್ಲ, ಬೇಜಾನಾಗಿದೆ. ರೋಡ್ ಸೈಡ್ ನಿಮ್ಗೆ ಕಾಣಿಸ್ತಿರ್ಬೋದು ಮೋಸ್ಟ್ಲಿ. ಪತಾನ್ಕೋಟ್ ನೋಡಿ, ವೆಹಿಕಲ್ಸ್ ಯಾವುದೋ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಜಮ್ಮು 88 ಕಿಲೋಮೀಟರ್ಸ್. ನೋಡಿ, ಇಲ್ಲೇನೋ ನದಿ ಹರ್ಕೊಂಡು ಬರ್ತಾ ಇದೆ ಅನಿಸುತ್ತೆ. ಆದರೆ ನೀರೇನು ಜಾಸ್ತಿ ಇಲ್ಲ ಇವಾಗ, ಅನ್ ಸೀಸನ್ನು. ನೀರೆಲ್ಲ ಇಲ್ಲೂ ಬ್ಲೂ ವಾಟರ್ ಥರನೇ ಇದೆಯಪ್ಪ. ಒಳ್ಳೆಯ ಕಡೆ ಹರಿತಿದೆ, ಇಲ್ಲದ ಕಡೆ ಇಲ್ಲ. ಆರಾಮಾಗಿ ಹೋಗಿದ್ದಾರೆ ಜನ. ಇದೆಲ್ಲ ಆಲ್ಮೋಸ್ಟು ಜಮ್ಮು ಲಿಮಿಟ್ಸೇ ಪಂಜಾಬ್ ಪೊಲೀಸಲ್ಲಿ ಮುಗೀತು. ಮುಂದೆ ನಮಗೆ ಸೆಕ್ಯೂರಿಟಿ ಆರ್ಮಿ ಬೇಸ್ ಇರುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೀನ್ಸು ನೋಡಿ. ಲಖಾನ್ಪುರ್ ಡ್ಯಾನ್ಸ್ ಅಂದರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಮಿ ಬೇಸ್ ನೋಡಿ. ಇಲ್ಲಿಂದ ನಮಗೆ ಜಮ್ಮು ಕಾಶ್ಮೀರ್ ಲಿಮಿಟ್ ಸ್ಟಾರ್ಟ್ ಆಗ್ತಾ ಇದೆ. ಇದು ರಿಯಲ್ ಸೀನ್ಸು. ಎಲ್ಲ ಕಡೆ ನೀರು ಹರಿಯೋಕ್ಕೇನೋ ಬ್ರಿಡ್ಜ್ಗಳು ಕಟ್ಟಿದ್ದಾರೆ. ಆದರೆ ಸೀನ್ಸ್ ಏನಪ್ಪ ಅಂದರೆ ನೀರೇ ಇಲ್ಲಪ್ಪ. ಎಲ್ಲ ಕಡೆ ಸುಟ್ಟೋಗಿದೆ ಅಂದ್ಕೊಳ್ಳಿ. ಫುಲ್ಲು ಸುಟ್ಟು ಸುರುಕಲಾಗೋಗಿದೆ. ಇಲ್ಲೆಲ್ಲ ನೀರು ಬರೋ ಟೈಮಲ್ಲಿ ಜಾಗಗಳೆಲ್ಲ ಬಂದು ನೋಡಿದ್ರೆ ಅಂತೂ ಖುಷಿ ಆಗ್ಬಿಡ್ತೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ. ಇಲ್ಲೆಲ್ಲ ಒಂದೇ ಸಾರಿ ನೀರು ಬಂದರೆ ಎಷ್ಟು ನೀರು ಬರೋಲ್ಲ ಮೋಸ್ಟ್ಲಿ. ಇಲ್ಲಿ ಇವಾಗ ತಕ್ಷಣಕ್ಕಂತೂ ನೀರಿಲ್ಲ. ಆದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆಯಪ್ಪ ಈ ಜಾಗಗಳು, ನದಿಗಳು, ಬ್ರಿಡ್ಜ್ಗಳು ಎಲ್ಲ. ಭಯ ಆಗುತ್ತೆ ನೋಡಿದ್ರೇ. ಬಾ, ಇದೆಲ್ಲ ನೀರಿರೋ ಟೈಮಲ್ಲಿ ಬಂದು ನೋಡಿದ್ರೆ ಇನ್ನೂ ಮಸ್ತು. ನೋಡೋಣ, ಭಗವಂತ ಶಕ್ತಿ ಕೊಟ್ಟರೆ ನೀರಿರೋ ಟೈಮಲ್ಲಿ ಮತ್ತೆ ಒಂದು ರಿವಿಸಿಟ್ ಹಾಕುವ. ಇಲ್ಲಿಗಿಲ್ಲ ಜಾಮ್ ಆಗಿದೆ. ಏನಕ್ಕೆ ಜಾಮ್ ಆಗಿದೆ ಅಂತ ಗೊತ್ತಿಲ್ಲ ಸೀನ್ಸು. ಮುಂದೆ ಹೋಗಿ ನೋಡೋಣ ಬನ್ನಿ ಏನಾಗಿದೆ ಅಂತ. ಎಲ್ಲರೂ ಲಾಕ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಆ್ಯಕ್ಚುಲಿ.
ಹಾರನ್ ಹೊಡಿತಾ ಇದ್ದಾರೆ. ಆದರೂ ಹೋಗೋಕೆ ದಾರಿ ಇದ್ರೆಲ್ಲ ಗಾಯಸ್ ಹೋಗೋದು. ಅಣ್ಣ ನಮಗೊಂದು ಸ್ವಲ್ಪ ಜಾಗ ಕೊಡಿ ಅಣ್ಣ, ನಾವು ಹೊರ್ಟೋಯ್ತೀವಿ. ಬಾ, ಕೊನೆಗೂ ಜಾಗ ಕೊಟ್ಟರು. ಸೊ ಜಾಗ ತಗೊಂಡು ಮುಂದಕ್ಕೆ ಹೊರಡೋಣ. ಎಲ್ಲ ಡೆವಲಪ್ ಆಗಿದೆ, ಆದರೆ ಆಗಿಲ್ಲ ಆ ಥರ ಸಿಟಿಗಳಿವೆಲ್ಲ. ಏನು ನಿಲ್ಸಿದ್ರು ಅಂತ ಗೊತ್ತಿಲ್ಲ ಇಷ್ಟೊತ್ತು. ಇಲ್ಲಿ ನೋಡಿದ್ರೆ ಮುಂದೆ ಫುಲ್ ಖಾಲಿ ಇದೆ. ಯಾರೋ ಹೊತ್ತಾಗಿದ್ದಾರಪ್ಪ ಜನ. ಲೋಕಲ್ ಬಸ್ ಇದು, ಜಮ್ಮು ಸ್ಮಾರ್ಟ್ ಸಿಟಿ ಕಾನ್ ಮಿಠೆ ಲಾಗ್ ದೊಗ್ರೆ ಈ ಬಸ್. ಏನೋ ಮೀನಿಂಗ್ ಅಂತ ಗೊತ್ತಿಲ್ಲ, ಏನೋ ಗೌರ್ಮೆಂಟ್ ವೆಹಿಕಲ್ ಅಂತೆ. ಮಸ್ತಾಗಿದೆಯಪ್ಪ ಗೌರ್ಮೆಂಟ್ ಬಸ್ಸಲ್ಲಿ ಜಮ್ಮುಲಿ. ನೆನ್ನೆ ತಾನೇ ಅಂತ ಇದೆ ಪಂಜಾಬಲ್ಲಿ ಸರಿಯಾದ ಬಸ್ ಇಲ್ಲ ಅಂತ. ಇಲ್ಲಿ AC ಬಸ್ಸಲ್ಲೆಲ್ಲ ತುಂಬ ಅವಶ್ಯಕತೆ ಇದೆ ಅಂತ. ನೋಡಿ, ಜಮ್ಮು ಸರ್ಕಾರ ಜಿಂದಾಬಾದ್. ಅಣ್ಣಂದ್ರೆಲ್ಲ ಸುಸ್ತಾಗಿ ಮತ್ತೆ ಇನ್ನೊಂದು ಜ್ಯೂಸ್ಗೆ ನಿಂತಿದ್ದಾರೆ. ಸ್ಟ್ಯಾಂಡ್ ಹಾಕೋಣ ಅಂದರೆ ಬೈಕೇ ಬರ್ತಿಲ್ಲ, ಸ್ಟ್ರೆಂತು ಡಮಾರ್ ಆಗಿಬಿಟ್ಟಿದೆ. ಇರಲಿ, ಸೈಡ್ ಸ್ಟ್ಯಾಂಡಲ್ಲೇ ನಿಂತ್ಕೊಳ್ಳುವ. ಯಪ್ಪ ನೋಡಿ ಅಣ್ಣ ಐಸ್ ಹಾಕ್ಕೊಂಡು ಉರ್ಸ್ಕೊತಾ ಇದ್ದಾರೆ. ಆ ರೇಂಜ್ಗಿದೆ ಪರಿಸ್ಥಿತಿ. ನೋಡಿ ಪರಿಸ್ಥಿತಿ, ಎಲ್ಲರೂ ಸುಸ್ತಾಗಿ 1 ಲೀಟ್ರ್ ಪಾನಿ ಬಾಟ್ಲ್ ಅಂತಾರೆ. ಇನ್ನೊಬ್ಬರು ನೋಡಿದ್ರೆ ಅವನು ಯಾರು ನನಗೆ 3 ಜ್ಯೂಸ್ ಬೇಕು 4 ಜ್ಯೂಸ್ ಬೇಕಂತಾನೆ. ಅವರು ಐಸ್ ಬಾಟ್ಲ್ ತಗೊಂಡು ಅದರಲ್ಲಿ ಐಸ್ ತುಂಬಿಸ್ತವ್ರೆ. ನಮ್ಮದು ವಾಟರ್ ಇದರಲ್ಲಿ ಐಸ್ ತುಂಬಿಸ್ಕೊಂಡು ಕೂತಿದ್ದೀವಿ. ಎಷ್ಟು ತುಂಬಿಸಿದ್ರು ಸಾಲ್ತಾ ಇಲ್ಲ, ಸುಟ್ಟೋಯ್ತಾ ಇದೆ. ರೆಕಾರ್ಡ್ ಮಾಡ್ತಿದ್ಯಾ? ಸರ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಾ? ಓ ಸರ್, ನೀವು ಫೀಲ್ಡಿಗೆ ಬಂದಿದ್ದೀರಾ? ನೋಡಿ ಯಾಕೆ ಅನ್ಕೊತಿದ್ಯಾ? ಫುಲ್ ಜಾಲಿನಾ? 3 ರೌಂಡ್ ಆಯ್ತು. ಏನಾಯ್ತಪ್ಪ 3 ರೌಂಡ್? ಅದೇ ಅದು ಜ್ಯೂಸ್ ಬಿಟ್ಬಿಡ್ರಿ. ಬ್ರೇಕ್ ಮುಗಿಸ್ಕೊಂಡು ಇನ್ನೇನು ಇಲ್ಲಿಂದ ಹೊರಟ್ವಿ. ನಾವು ಹೊರಟು ಹೋಗ್ಬೇಕಾದ್ರೆ ನಿಲ್ಲಿಸಿ ಫಸ್ಟು ಜಾಕೆಟ್ ಓರ್ ಮಾಡಿದಾಗ ಒಂಥರ ಮಜಾನೇ. ಸ್ವಲ್ಪ ದೂರ ತಣ್ಣಗಿರುತ್ತೆ, ಆಮೇಲೆ ಸ್ವಲ್ಪ ಸೈಕ್ ಸೀನ್ಸ್ ಆಗೋದು. ಈಗ ಓಕೆ ಅಟ್ ಪ್ರೆಸೆಂಟ್. ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಬಿಸಿ ಗಿಸಿ ಗೊತ್ತಾಗುತ್ತೆ. ಅಫಿಷಿಯಲಿ ನಾವು ಜಮ್ಮು ಎಂಟ್ರಾಗಿ ಒಂದು ಸ್ವಲ್ಪ ದೂರ ಬಂದಿದ್ದೀವಿ. ಇನ್ನೂ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ಹೋಗಬೇಕು ನಮ್ಮದು ಮೇಯ್ನು ಜಮ್ಮು ಟೌನ್ಗೆ. ಹೋಗೋಣ ಬನ್ನಿ. ಜಸ್ಟ್ ಮಿಸ್ ಅಪ್ಪ, ಸೀನ್ ಆಗಿಬಿಡ್ತಾಯಿತ್ತು. ಅಯ್ಯೋ ದೇವ್ರೆ, ಇಲ್ಲೆಲ್ಲ ಗಾಡಿ ಸ್ವಲ್ಪ ನೋಡ್ಕೊಂಡೇ ಓಡಿಸ್ಬೇಕು ನಿಧಾನಕ್ಕೆ. ನೋಡಪ್ಪ, ಯಾವ ಬೋಳಿ ಮಕ್ಳಿಗೆ ಗೊತ್ತಿಲ್ಲ, ರೋಡಲ್ಲೆಲ್ಲ ಹಾಕ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಗಾಡಿಗಳಲ್ಲಿ ಬಂದರೆ ಅಂತೂ ಪಕ್ಕಾ ಸೀನ್ ಆಗುತ್ತೆ. ಅದಕ್ಕೆ ನಿಲ್ಲಿಸ್ಬಿಟ್ಟು ಎತ್ತಾಕ್ಬಿಟ್ಟೋಗೋಣ ಅಂತ ಹೊರಟಿದ್ದೀನಿ. ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ, ಗಾಡಿ ಇಷ್ಟಪಟ್ಟು ಹೆಂಗೆ ತಗೋತೀವಲ್ಲ ಒಂದು ಮೇಂಟೈನು ಅದೇ ಥರನೇ ಮಾಡ್ತಿರ್ತೀವಿ. ನಮ್ಮ ಹತ್ರ ಕಾಸಿರಲಿ ಇಲ್ಲದೇ ಇರಲಿ, ಸಾಲ ಮಾಡ್ತೀವೋ, ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ತೀವೋ, ದುಡಿತಿದ್ದೀವೋ, ಮನೇಲಿ ಕೊಡ್ತಿದ್ದಾರೋ, ನೆಕ್ಸ್ಟ್ ಸೆಕೆಂಡ್ ಒಬ್ಬೊಬ್ರದ್ದು ಒಂಥರ ಪರಿಸ್ಥಿತಿ ಇರುತ್ತೆ. ಆದರೆ ಅಷ್ಟು ಮೇಂಟೈನ್ ಮಾಡಿ ಈ ಥರ ಒಂದು ರೈಡ್ ಬಂದಾಗ ನಿಮ್ಮ ಗಾಡಿ ಸೌಂಡು ನಿಮ್ಮ ಹಾರ್ಟ್ ಜೊತೆ ಕನೆಕ್ಟ್ ಆಗುತ್ತೆ. ಆ ಹಾರ್ಟ್ ಜೊತೆ ಕನೆಕ್ಟ್ ಆಗೋ ಫೀಲ್ ಹೆಂಗಿರುತ್ತೆ ಅಂದರೆ, ಅದು ಆ ಸೌಂಡ್ ಏನೋ ಒಂದು ಸ್ಪೆಷಲ್ ಫೀಲ್ ನಿಮಗೆ. ಅದು ನೀವು ರೋರ್ ಮಾಡಬೇಕಾದ್ರೆ ಹೆಂಗೆ ಆಗುತ್ತೆ ಅಂದರೆ ಒಂಥರ ಅದನ್ನ ಹೇಳೋಕ್ಕಾಗಲ್ಲ. ಕೆಲವೊಂದು ಫೀಲಿಂಗ್ಸ್ ಲೈಕ್ ಮನುಷ್ಯನಿಗೆ ಪ್ರೀತಿ ಅಂದರೆ ಏನು ಅಂತ ಯಾರೂ ವರ್ಣಿಸೋಕ್ಕಾಗಲ್ಲ. ಅದು ಒಂಥರ ಅನುಭವ ಅಷ್ಟೇ.
ಅದೇ ಥರದ ಅನುಭವನೇ ಪ್ರತಿಯೊಬ್ಬರು ಗಾಡಿ ಇಟ್ಟಿರೋರ್ಗೂ ಗಾಡಿ ಜೊತೆಗೆ ಬರುವಂಥದ್ದು. ರೋಡಲ್ಲಿ ಹೋಗ್ತಿದ್ದೀವಿ 100 ರೂಪಾಯಿ ಸ್ಪೀಡು, ಅದೇ ಇದಕ್ಕೆ ನಿಮ್ಗೆ ತಕ್ಕಂತೆ ಸಾಥ್ ಕೊಡೋದಾಗಲಿ, ಸಾಥ್ ಕೊಟ್ಟು ಈ ಥರ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮಗೆ ನನ್ನ ಗಾಡಿ ಸೌಂಡ್ ಕೇಳಿಸ್ತಿದೆಯಲ್ವ ಗೊತ್ತಾಗ್ತಿಲ್ಲ. ಗಾಡಿ ಸೌಂಡ್ ಕೇಳಿದ್ರೆ ಮಾತ್ರ ನೀವು ಖುಷಿ ಆಗಿಬಿಡ್ತೀರ ಅಂದ್ಕೊಳ್ಳಿ. ನಿಮ್ಗೆ ಇಲ್ಲೊಂದು ಸ್ವಲ್ಪ ಹೊತ್ತು ನಾನೇನು ಮಾತಾಡೋಲ್ಲ, ಗಾಡಿ ಸೌಂಡ್ ಮಾತ್ರ ಕೇಳ್ಕೊಳ್ಳಿ ನೋಡೋಣ. ಕೇಳಿಸ್ತಿದ್ಯಾ ನಿಮಗೆ ಯಾವ ಥರ ಕನೆಕ್ಟ್ ಆಗುತ್ತೆ ನಿಮ್ಮ ಬಾಡಿಗೆ ಸೌಂಡು ಅಂತ? ಕೆಲವ್ರು ಅಂತಾರೆ ನಿಮ್ಗೆ ಯಾವುದೋ ಶೋಕಿಗಳಿದೆಲ್ಲ ಈ ಥರ ಗಾಡಿ ತಗೊಂಡು ಅದು ಇದು ಅಂತ. ಆದರೆ ಇದು ಶೋಕಿ ಅಲ್ಲ ಗುರು, ಕಷ್ಟಪಟ್ಟು ಆಸೆಪಟ್ಟು ತಗೊಂಡು ಚಿಕ್ಕದೇ. ನಮಗೆ ದೊಡ್ಡ ಆಸೆಗಳೆಲ್ಲ ಇಲ್ಲ. ನಮ್ಮ ಗಾಡೀಲಿ ಓಡಾಡೋಣ, ಬೆಂಜಲ್ಲಿ ಓಡಾಡೋಣ, ಇನ್ನೊಂದು ಅಂತೆಲ್ಲ ನಮ್ಗೆ ಯಾವ ಆಸೆಗಳು ಇಲ್ಲ. ನಮ್ಗೆ ಇರೋದೆಲ್ಲ ಸಣ್ಣ ಆಸೆಗಳೇ. ಆ ಸಣ್ಣ ಆಸೆನೂ ತುಂಬ ದೊಡ್ಡದೇ ನಮಗೆ ಆ್ಯಕ್ಚುಲಿ. ಕೆಲವೊಬ್ಬರಿಗೆ ಈಸಿ ಆಗ್ಬೋದೇನೋ, ಮಿಡ್ಲ್ ಕ್ಲಾಸಲ್ಲಿರೋರಿಗೆ ಎಲ್ಲ ಮ್ಯಾಟ್ರ್ ಆಗುತ್ತೆ. ನಾವು ಏನೋ ದುಡಿತಿದ್ದೀವಿ ಇವತ್ತಿನ ದಿನದಲ್ಲಿ, ಆದರೆ ನಾವು ಮಿಡ್ಲ್ ಕ್ಲಾಸಿಂದ ಬಂದಂಥವ್ರೆ. ಸೊ ಇದೆಲ್ಲ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ನಿಮ್ಗೆ ಏನು ಅನಿಸ್ತಿದೆ, ಏನೇನು ಹುಚ್ಚಿನ ಥರ ಏನೋ ಮಾತಾಡ್ತಿದ್ದಾನೆ ಅಂತ. ಬಟ್ ಸ್ಟಿಲ್ ಇದು ನಮ್ಮ ಇನ್ನರ್ ಫೀಲಿಂಗ್, ಇದು ಹೇಳ್ಕೋಬೇಕನ್ನಿಸ್ತು, ಹೇಳ್ತಿದ್ದೀನಿ. ಇದೆಲ್ಲ ಗಾಂಜಾ ಸೊಪ್ಪಿನ ಗಿಡಗಳು. ನಮ್ಮೂರಲ್ಲಿ ಇದೆಲ್ಲ ಇದ್ದರೆ ಮಾಡ್ರೆ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಎಲ್ಲಂದ್ರಲ್ಲೆಲ್ಲ ಬೆಳ್ಕೊಂಡಿದೆ ನೋಡಿ. ರೋಡ್ಗೂ ಇದೆ ನೋಡಿ. ಇಲ್ಲಿ ಕಾಣಿಸ್ತಿರೋದೆಲ್ಲ ಫುಲ್ಲು ಗಾಂಜಾ ಗಿಡನೇ. ಇದೆಲ್ಲ ಫುಲ್ಲು ನೋಡಿ. ಇದೆಲ್ಲ ರೀಚ್ ಆಗ್ಬಿಟ್ಟಿದ್ದೀವಿ. ಇಲ್ಲಿ ಇರೋ 3 ಗಾಡಿಗೆ ಸಿಗ್ನಲ್ ಹಾಕಿದ್ದಾರೆ. ಯಪ್ಪ ಸುಟ್ಟು ಹೋಗ್ತಾ ಇದೆ ಗೈಸ್. ಏನು ಮಾಡೋದು ಮಹಾಜನಗಳೇ, ಆಸೆ ಪಟ್ಟು ಬಂದುಬಿಟ್ಟಿದ್ದೀವಿ. ಸೊ ಬೇರೆ ಆಪ್ಷನ್ ಇಲ್ಲ, ಅನುಭವಿಸ್ಲೇಬೇಕು. ಅಪ್ಪ ಕೊನೆಗೂ ಇಲ್ಲೆಲ್ಲ ಒಂದು ಹತ್ರ ಬಂದು ಎಲ್ಲ ಪಾರ್ಕ್ ಮಾಡ್ತಿದ್ದೀವಿ. ಅಷ್ಟಕ್ಕೆ ಸಮಾಧಾನ. ದೇವ್ರೆ ಆಗ್ತಾಯಿಲ್ಲ ಗುರಿ, ಬಿಸಿಲು ಸುಸ್ತಾಗೋಗ್ತಾ ಇದೆ. ಇವಾಗ ಇಳಿದು ಸ್ಟ್ಯಾಂಡ್ ಹಾಕೋದು ಇನ್ನೂ ದೊಡ್ಡ ಟಾಸ್ಕು. ಸ್ಟ್ಯಾಮಿನಾ ಇದೆಯಾ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಸ್ಟ್ಯಾಂಡ್ ಬಿದ್ದುಬಿಟ್ರೆ ಲಕ್ಕಷ್ಟೆ. ಅಯ್ಯೋ ಅಮ್ಮ, ಸಾಧಿಸಿಟ ಮಾರ, ಸಾಧನೆ ಮಾಡೇಬಿಟ್ಟೆ ಕೊನೆಗೂ. ನೋಡಿ ಬ್ರೋ, ಕಾರ್ಡ್ ಕೊಟ್ಟಿದ್ದಾರೆ, ಇಲ್ಲಿ ಮಾಡಿ ಬ್ರೋ. ಬ್ಯಾಗ್ ಅಡ್ಡ ಇಟ್ಬಿಟ್ಟಿದ್ರೆ ಇಲ್ಲಿ ಕಟ್ ಮಾಡಿ ಕರೆಕ್ಟಾಗಿರುತ್ತೆ ನೋಡಿ. ಬಂತು ನೋಡಿ, ಕರೆಂಟು ಓಡ್ತಾ ಇದೆ, ಫ್ಯಾನು. ಅಯ್ಯಯ್ಯೋ ದಾಯ್ಸ್, ನಮ್ಮ ಡೋರು ಲಾಕ್ ಆಗ್ಬಿಡ್ತು. ಒಳಗಡೆ ಇದ್ದಾನೆ ನೋಡಿ, ಬೈತಾ ರೆಡಿಯಾಗಿ ನಿಂತಿದ್ದೀನಿ. ಬೈಯೋಕ್ಕೋಸ್ಕರನೇ ನನಗೆ, ಆದರೂ ಬೈದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸ್ಟೇ ಇಲ್ಲೇ ನಮಗೆ ಒಳ್ಳೆ ಸೀಟ್ ಹುಡ್ಕೊಂಡು ಏನು ಮಾಡ್ತಾನಪ್ಪ ಅಂದರೆ AC ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ರೂಮಲ್ಲಿ ಫ್ಯಾನ್ ಇರೋದಕ್ಕೆ ಇಲ್ಲೇನಪ್ಪ ಅಂತ ಅರ್ಥ ಆಗಿಲ್ಲ. ಇಲ್ಲೂ ಫ್ಯಾನು. ಇದು ಯಾವ ಜಾಗ ಗೊತ್ತಾ ನೋಡಿ. ಸಾಕಾಗ್ಬಿಟ್ಟಿದೆ ಅಂತೇಳಿ. ಯಪ್ಪ, ನಮ್ಮ ರಿಷವ್ ಕೊನೆಗೂ ಜಮ್ಮಿಗೆ ಬಂದು ಸಿಗ್ತಾ ಇದ್ದಾನೆ. ಅವ್ನು ಮೀಟ್ ಮಾಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಕೆಳಗಡೆ ಕಾಯ್ತಿದ್ದಾನಂತೆ. ಹೋಗಿ ಮನೆಗೆ ಹೋಗಿ ಬರೋಣ ಅನ್ನೋ ಪ್ಲ್ಯಾನು. ಇವಾಗ ಬೇಡ ಬಾರೋ, ಕಾರ್ಡ್ ತಗೋ. ಸರಿ ಬನ್ನಿ, ನಮ್ಮ ರಿಷವ್ನ ಮೀಟ್ ಮಾಡಿಸ್ತೀನಿ ನಿಮಗೆ.